ಹಾಯ್ ಫ್ರೆಂಡ್ಸ್, ಶಿವಮೊಗ್ಗ ಜಿಲ್ಲಾ ನ್ಯಾಯ ಘಟಕದಲ್ಲಿ ಖಾಲಿಯಿರುವ ಆದೇಶ ಜಾರಿಗಾರ ಹಾಗೂ ಜವಾನ ಹುದ್ದೆಗಳ ಭರ್ತಿಗೆ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಹುದ್ದೆಯಲ್ಲಿ ವೇತನ ಎಷ್ಟು, ಅಪ್ಲೈ ಮಾಡಲು ಕೊನೆ ದಿನಾಂಕ ಯಾವಾಗ ಅಂತ ಹೇಳ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇನ್ನೂವರೆಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಹುದ್ದೆಗಳ ಮಾಹಿತಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈ ಕೆಲಸಕ್ಕೆ ಅರ್ಜಿ ಹಾಕಿರೋ ಸಂಖ್ಯೆ ತುಂಬ ಕಡಿಮೆ ಇದೆ, ಕಾಂಪಿಟೇಷನ್ ಕಡಿಮೆ ಇದೆ. ಸೊ ನಿಮಗೆ ಜಾಬ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಮಿಸ್ ಮಾಡ್ದೇ ಅಪ್ಲೈ ಮಾಡಿ. ಶಿವಮೊಗ್ಗ ಡಿಸ್ಟ್ರಿಕ್ಟ್ ಕೋರ್ಟ್ ರಿಕ್ರೂಟ್ಮೆಂಟ್ 2023 ಡೀಟೇಲ್ಸ್ ಆಫ್ ವೇಕೆನ್ಸೀಸ್. ಹುದ್ದೆ ಹೆಸರು ಬಂದ್ಬಿಟ್ಟು ಟೋಟಲ್ 2 ಟೈಪ್ ಹುದ್ದೆಗಳು ಖಾಲಿ ಇದ್ದಾವೆ. ಆದೇಶ ಜಾರಿಗಾರ ಮತ್ತು ಜವಾನ ಹುದ್ದೆ. ಕರ್ತವ್ಯ ಸ್ಥಳ ಬಂದ್ಬಿಟ್ಟು ಶಿವಮೊಗ್ಗ ಜಿಲ್ಲಾ ನ್ಯಾಯಾಲಯದಲ್ಲಿ ಕೆಲಸ ಮಾಡಬೇಕು. ನೀವು ಶಿವಮೊಗ್ಗ ಜಿಲ್ಲೆಗೆ ಹೋಗ್ಬಿಟ್ಟು ಕೆಲಸ ಸಿಕ್ಕಿದ್ರೆ ಅಲ್ಲಿ ವರ್ಕ್ ಮಾಡ್ತೀನಿ ಅಂದರೆ ಮಾತ್ರ ಅಪ್ಲೈ ಮಾಡಿ, ಇಲ್ಲ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ವೇತನ ಚೆನ್ನಾಗಿದೆ, ಸೊ ನೀವು ಅಪ್ಲೈ ಮಾಡ್ಬೋದು. ಟೋಟಲ್ ಖಾಲಿ ಇರೋ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 33 ಹುದ್ದೆಗಳು ಟೋಟಲ್ ಖಾಲಿ ಇರೋದು. ಅದರಲ್ಲಿ ಆದೇಶ ಜಾರಿಗಾರ ಹುದ್ದೆ 5 ಹುದ್ದೆಗಳು ಖಾಲಿ ಇದ್ದಾವೆ ಮತ್ತು ಜವಾನ ಹುದ್ದೆ 28 ಹುದ್ದೆಗಳು ಖಾಲಿ ಇದ್ದಾವೆ. ಆದೇಶ ಜಾರಿಗಾರದ ಸ್ಯಾಲ್ರಿ ಬಂದ್ಬಿಟ್ಟು 19,950ರಿಂದ 37,900 ರೂಪಾಯಿ ಮತ್ತು ಜವಾನ ಹುದ್ದೆದು 17,000ದಿಂದ 28,950. ಸೊ ಇದಕ್ಕೆ ಅರ್ಹತೆ ಏನೇನು ಅಂತ ನೋಡೋಣ. ಶೈಕ್ಷಣಿಕ ಅರ್ಹತೆ ಬಂದ್ಬಿಟ್ಟು ಆದೇಶ ಜಾರಿಗಾರರಿಗೆ ಶೈಕ್ಷಣಿಕ ಅರ್ಹತೆ 10th ಅಥವಾ ತತ್ಸಮಾನದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು. ವಾಹನ ಚಾಲನೆ ಲೈಸೆನ್ಸ್ ಇರುವ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು. ನೀವು ಬರೀ 10th ಪಾಸ್ ಆಗಿರೋ ಸಾಕು. 10th ಪಾಸ್ ಜೊತೆಗೆ DL ಮಾಡಿಸಿದರೆ, ಕಾರ್ದು ಬೈಕ್ದು DL ಮಾಡಿಸಿದರೆ ಸಾಕು, ನೀವು ಇದರ ಆದ್ಯತೆ ನೀಡ್ತಾರೆ. 10th ಆಗಿರೋರು ಕೂಡ ಅಪ್ಲೈ ಮಾಡ್ಬೋದು. ಜವಾನ ಹುದ್ದೆಗೆ ಕೂಡ 10th ಪಾಸ್ ಆಗಿರೋ ಸಾಕು. 10th ಅಥವಾ ತತ್ಸಮಾನದ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕು. ಕನ್ನಡ ಭಾಷೆಯನ್ನು ಓದಲು ಮತ್ತು ಬರೆಯಲು ತಿಳಿದಿರಬೇಕು. 10th ಪಾಸ್ ಆಗಿರೋ ಸಾಕು, ನೀವು ಅಪ್ಲೈ ಮಾಡ್ಬೋದು. ಮತ್ತು ಕನ್ನಡನ ಓದೋಕ್ಕೆ ಮತ್ತು ಬರೆಯೋಕ್ಕೆ ಗೊತ್ತಿರೋ ಸಾಕು, ನೀವು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದು. ವಯೋಮಾನ ಬಂದ್ಬಿಟ್ಟು ಅರ್ಜಿ ಸಲ್ಲಿಸಲು ನಿಗದಿಪಡಿಸೋಕ್ಕೆ ಕನಿಷ್ಠ ಮಿನಿಮಮ್ 18 ಆಗಬೇಕು. ಎಬೋ 18 ಅವ್ರು ಮಾತ್ರ ಇದಕ್ಕೆ ಅಪ್ಲೈ ಮಾಡೋಕ್ಕಾಗೋದು. ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ವರ್ಷ ಗರಿಷ್ಠ. ಪ್ರವರ್ಗ 2A 2B 3A 3B ಅವ್ರಿಗೆ ಗರಿಷ್ಠ 38 ವರ್ಷ. ಪರಿಶಿಷ್ಟ ಜಾತಿ ಪಂಗಡ ಮತ್ತು ಪ್ರವರ್ಗ 1 ಅವ್ರಿಗೆ ಗರಿಷ್ಠ 40 ವರ್ಷ. ಸ್ವಲ್ಪ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಆಯ್ಕೆ ವಿಧಾನ ಬಂದ್ಬಿಟ್ಟು ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳ ಆಧಾರದ ಮೇಲೆ ಅತಿ ಹೆಚ್ಚು ಅಂಕ ಪಡೆದಿರುವ ಅಭ್ಯರ್ಥಿಗಳನ್ನು ಪ್ರಕಟಿಸಿರುವ ಹುದ್ದೆಗಳಿಗೆ ಅನುಗುಣವಾಗಿ ಸಂದರ್ಶನಕ್ಕೆ ಕರೆಯಲಾಗುವುದು ಮತ್ತು ಸಂದರ್ಶನದಲ್ಲಿ ಗಳಿಸುವ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. ನೀವು 10th ಎಕ್ಸಾಮಲ್ಲಿ ಎಷ್ಟು ಶೇಕಡಾವಾರು ಎಷ್ಟು ಮಾರ್ಕ್ಸ್ ತೆಗೆದಿದ್ದೀರಾ ಅದರದ್ದು ನೀವು ಅಪ್ಲೈ ಮಾಡ್ಬೇಕಾದ್ರೆ ಇದನ್ನ ಕಳಿಸ್ತಿರಲ್ಲ, ಅದರ ಆಧಾರದ ಮೇಲೆ ನಿಮಗೆ ಲಿಸ್ಟ್ ಕಳಿಸ್ತಾರೆ, ಯಾರ್ಯಾರು ಸೆಲೆಕ್ಟ್ ಆಗಿದ್ದೀರಾ ಇಂಟರ್ವ್ಯೂಗೆ, ಸಂದರ್ಶನಕ್ಕೆ ಅಂತ. ನಿಮ್ಮ ಶೇಕಡಾವಾರು 10th ಒಂದು 90% ತೊಗೊಂಡು ಇನ್ನು 10%ಗೆ ಸಂದರ್ಶನ ಮಾಡ್ತಾರೆ. ಆ 10%ಅಲ್ಲಿ ಯಾರು ಆಯ್ಕೆ ಆಗ್ತಾರೆ, ಯಾರ್ದು ಅತಿ ಹೆಚ್ಚು ಬರುತ್ತೆ ಅವ್ರನ್ನ ಸೆಲೆಕ್ಟ್ ಮಾಡ್ಕೋತಾರೆ. ಸೊ ನಿಮ್ಮ 10th ಪಾಸಾಗಿರೋ ಕೂಡ ನೀವು ಅಪ್ಲೈ ಮಾಡ್ಬೋದು, ಟ್ರೈ ಮಾಡ್ಬೋದು. ಸಂದರ್ಶನ ಕೂಡ ಇರುತ್ತೆ ಇದಕ್ಕೆ. ನಿಗದಿತ ಶುಲ್ಕ ವಿವರ ಬಂದ್ಬಿಟ್ಟು ಸಾಮಾನ್ಯ ವರ್ಗ ಜನರಲ್ ಮೆರಿಟ್ ಅವ್ರಿಗೆ 200 ರೂಪಾಯಿ ಅಪ್ಲೈ ಮಾಡೋ ಶುಲ್ಕ ಬಂದ್ಬಿಟ್ಟು. ಪ್ರವರ್ಗ 2A 2B 3A 3B ಅವ್ರಿಗೆ 100 ರೂಪಾಯಿ ಮತ್ತು ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ 1 ಮತ್ತು ಅಂಗವಿಕಲರಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ. ನಿಮಗೇನು ಅಪ್ಲೈ ಮಾಡೋಕ್ಕೇನು ದುಡ್ಡು ಕಟ್ಟಬೇಕಾಗಿಲ್ಲ, ಹಾಗೆ ಫ್ರೀಯಾಗಿ ಅಪ್ಲೈ ಮಾಡ್ಬೋದು. ಶುಲ್ಕ ಪಾವತಿಸುವ ವಿಧಾನ: ಅಭ್ಯರ್ಥಿಗಳು ಆನ್ಲೈನ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಮೂಲಕ ಶುಲ್ಕವನ್ನು ಪಾವತಿಸ್ಬೋದು. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕ ವಿವರ ಈಗ ಸ್ಟಾರ್ಟ್ ಆಗಿರೋದು, ಈಗ ಡಿಸೆಂಬರ್ 15 ಈಗ ಸ್ಟಾರ್ಟ್ ಆಗಿದೆ. ಸೊ ಕೊನೆ ದಿನಾಂಕ ಬಂದ್ಬಿಟ್ಟು ಜನವರಿ 16, ಅಷ್ಟರೊಳಗೆ ಅಪ್ಲೈ ಮಾಡಿ, ಮಿಸ್ ಮಾಡಬೇಡಿ. ಶುಲ್ಕ ಪಾವತಿಸಲು ಒಬ್ಬೊಬ್ಬರಿಗೆ ಶುಲ್ಕ ಪಾವತಿಸಬೇಕಾದ್ರೆ ಲೇಟ್ ಆಗುತ್ತೆ. ಅಂದರೆ ಜನವರಿ 16 ಆ ಟೈಮಲ್ಲಿ ಏನಾದ್ರು ಅಪ್ಲೈ ಮಾಡಿದ್ರೆ ಅದಕ್ಕಾಗಿ ಒಂದಿನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಮತ್ತು ಅರ್ಜಿ ಸಲ್ಲಿಸೋ ವಿಧಾನ ಒಂದು ಇದು ಕೊಟ್ಟಿದ್ದೀನಿ, ಅದನ್ನ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಮತ್ತು ನೋಟಿಫಿಕೇಷನ್ ಮತ್ತು ಅಪ್ಲೈ ಮಾಡೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಪ್ಲಸ್ ಕಮೆಂಟ್ ಬಾಕ್ಸಲ್ಲೂ ಕೂಡ ಕೊಟ್ಟಿದ್ದೀನಿ. ಸೊ ನೋಡಿಬಿಟ್ಟು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಅಪ್ಲೈ ಮಾಡ್ಬೋದು. ಸೊ ಅಪ್ಲೈ ಮಾಡಿ, ಮರಿಬೇಡಿ.